ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಒಂದು ಸ್ಮಾಲ್ ಥಾಟ್ ಬಂತು ಮೈಂಡ್ ಒಳಗೆ. ಏನಪ್ಪ ಅಂತಂದ್ರೆ ಜಸ್ಟ್ ನ್ಯೂಸ್ ನೋಡಾಕತ್ತಿದ್ದೆ. ಇವತ್ತು ಮಾರ್ನಿಂಗು ನ್ಯೂಸ್ ಅಪ್ಡೇಟ್ ನೋಡ್ಬೇಕಂತಂದ್ರೆ ಏನು ಬಂತು ಅಂತಂದ್ರೆ, ಮೈಸೂರು ಲೋಕ ಗಾಂಧಿ ಜಯಂತಿ ಪ್ರಯುಕ್ತ ಒಂದು ದಿನ ಮೂಡ ಕೇಸ್ ಮುಂದಕ್ಕೆ. ಭಾರಿ ಒಂಥರ ವಿಚಿತ್ರ ಅನಿಸ್ಬಿಡ್ತು ನನಗೆ. ಇವತ್ತು ಗಾಂಧಿ ಜಯಂತಿ ಐತಿ. ಗಾಂಧಿ ಜಯಂತಿ ಪ್ರಯುಕ್ತ ಸರ್ಕಾರಿ ರಜೆ ಐತಿ. ಸರ್ಕಾರಿ ರಜೆ ಅಂದ್ರೆ ಘೋಷಿತ ರಜೆ. ಸರ್ಕಾರಿ ರಜೆ ಅಂತಂದ್ರೆ ಯಾವುದೂ ಕೆಲಸ ಕಾರ್ಯಗಳು ಮುಂದೆ ಹೋಗಂಗಿಲ್ಲ. ಇದು ಘೋಷಿತ ರಜೆ. ಇದ್ರೊಳಗೆ ರಜೆಗಳು ಅಂತಂದ್ರೆ ಘೋಷಿತ ರಜೆ, ಅಘೋಷಿತ ರಜೆ ಈ ಥರ ಬರ್ತೈತಿ. ಘೋಷಿತ ರಜೆ ಅಂತಂದ್ರೆ ಸರ್ಕಾರ ಏನು ಹೇಳ್ತಲ್ಲ, ಗಾಂಧಿ ಜಯಂತಿ ಆಮೇಲೆ ಮಕ್ಕಳ ದಿನಾಚರಣೆ ಸೊ ಅಂತ ಏನು ದಿನಾಚರಣೆಗಳು ಬರ್ತಾವಲ್ಲ, ಇದು ಘೋಷಿತ ಆತಪ್ಪ ಅಂತಂದ್ರೆ. ಇನ್ನು ಅಘೋಷಿತ ಸಾಕಷ್ಟು ದಿನಾಚರಣೆಗಳು ಇರ್ತಾವೆ. ಅಂದ್ರೆ ಸರ್ಕಾರಿ ರಜೆ ಇರಂಗಿಲ್ಲ, ಆದ್ರೆ ತಹಸೀಲ್ದಾರ್ ಆಫೀಸ್ ಒಳಗೆ, ತಾಲೂಕಾ ಒಂದು ಆಡಳಿತ ಕಚೇರಿ ಒಳಗೆ ಜಯಂತಿಗಳನ್ನು ಆಚರಿಸಬೇಕು ಅಂತಂದು ಅಘೋಷಿತ ಇರ್ತಾವೆ. ಅಂದ್ರೆ ಅವತ್ತು ರಜೆ ಇರಲ್ಲ, ಆದರೂ ಜಯಂತಿ ಆಚರಿಸ್ಬೇಕಂತವ್ ಸಾಕಷ್ಟು ಬರ್ತಾವೆ. ಹೆಸರು ಹೇಳ್ಕೊತ ಹೋತಂದ್ರೆ ಕೆಲವೊಂದಿಷ್ಟು ಹೇಳಿದ್ವಿ ಅಂದ್ರೆ ಕೆಲವೊಂದಿಷ್ಟು ಹೇಳೋಕ್ಕಾಗ್ತಿರಂಗಿಲ್ಲ. ಸೊ ನನಗೆ ಇಲ್ಲಿ ಒಂದು ಸ್ವಲ್ಪ ವಂಡರ್ ಅನ್ನಿಸ್ತು. ಒಂದು ವರ್ಷಕ್ಕೆ ಇರೋದು 365 ದಿವಸ, ಬಹುಶಃ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಇಂಥ ಜಯಂತಿಗಳು ಬರ್ತಾವೆ ಅಂತ ಅರ್ಥ. ನಮ್ಮ ಪೂರ್ವಜರು ನಮಗೆ ಕೆಲವೊಂದಿಷ್ಟು ದಾರಿ ತೋರಿಸಿ ಹೋಗಿರ್ತಾರ. ಜೀವನ ಅಂದರೆ ಏನು, ಯಾವ ಥರ ಜೀವಿಸಬೇಕು. ಗಾಂಧಿ ಜಯಂತಿ ಮಾಡೋದು ತಪ್ಪು ಅಂತ ಅಭಿಪ್ರಾಯ ಅಲ್ಲ. ಇಲ್ಲೇ ಗಾಂಧಿ ಜಯಂತಿ ಮಾಡಬೇಕು, ಪ್ರತಿಯೊಂದು ಜಯಂತಿ ಮಾಡಬೇಕು. ಸರ್ಕಾರಿ ಆಡಳಿತ ಕಚೇರಿ ಒಳಗೂ ಮಾಡಬೇಕು, ಮತ್ತು ವೈಯಕ್ತಿಕವಾಗಿ ಎಲ್ಲ ಜನರು ಮಾಡಬೇಕು. ಯಾಕಪ್ಪ ಅಂತಂದ್ರೆ ಜಯಂತಿಗಳು ಇರದ ಅವರ ಕೆಲವೊಂದಿಷ್ಟು ಮಾರ್ಗದರ್ಶನಗಳನ್ನು ನಾವು ಫಾಲೋ ಮಾಡಾಕ. ಅವರು ಹಿಂದೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಬಿಟ್ಟು ಹೋಗಿರ್ತಾರೆ. ಅವರ ಸವಿ ನೆನಪಿನ ಸಲುವಾಗಿ ನಾವು ಜಯಂತಿಗಳು ಮಾಡಬೇಕು. ಜಯಂತಿ ಮಾಡೋದು ತಪ್ಪು ಅಂತಲ್ಲ. ಜಯಂತಿ ಯಾವ ಪ್ರಕಾರ ಮಾಡ್ಬೇಕಂತಂದ್ರೆ, ಆಗಲೇ ಹೇಳ್ದಂಗೆ ಘೋಷಿತ ಮತ್ತು ಅಘೋಷಿತ ರಜೆಗಳು ಇರ್ತಾವಂತ ಹೇಳಿದ್ನಲ್ಲ, ಆ ರಜೆಗಳ ಬಗ್ಗೆ ನಾನು ಇವತ್ತು ಮಾತಾಡಕತ್ತೀನಿ. ಜಯಂತಿಗಳು ಮಾಡಬೇಕು, ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು. ಅದರ ಸಲುವಾಗಿ ಜಯಂತಿಗಳು ಇರೋದು. ಜಯಂತಿಗಳು ಅನ್ನೋ ಹೆಸರಿನ ಮೇಲೆ ಸರ್ಕಾರಿ ರಜೆಗಳು ಇರ್ತಾವಲ್ಲ, ಘೋಷಿತ ರಜೆಗಳು ಇರ್ತಾವಲ್ಲ, ಅದ್ರ ಬಗ್ಗೆ ಮಾತಾಡಕತ್ತೀನಿ ನಾನು. ಈ ಸರ್ಕಾರಿ ರಜೆ ಅಂದಾಗ ಏನಾಗತ್ತಪ್ಪ ಅಂತಂದ್ರೆ, ಇದೊಂದು ನ್ಯಾಷನಲ್ ವೇಸ್ಟ್ ಅಂತ ಅನಿಸುತ್ತೆ. ಸ್ವಲ್ಪ ವಿದೇಶಕ್ಕೆ ಹೋಗಿ ನೋಡಿದಾಗ ಬೇರೆ ಬೇರೆ ಕಡೆ ಸಾಕಷ್ಟು ದೇಶಗಳು ಉದಾಹರಣೆಗಳು, ಜಪಾನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಸಾಕಷ್ಟು ದೇಶದೊಳಗೆ ಎಷ್ಟು ಮುಂದುವರೆದಾರ ಅಂತಂದ್ರೆ, ಅವ್ರ ದೇಶಕ್ಕೆ ಅವರಿಗೆ ಡೆಡಿಕೇಶನ್ ಕೊಡೋಕೆ ಇನ್ನೂ ಟೈಮ್ ಸಾಲವದು. ಅಂದ್ರೆ ದೇಶದ ಸಲುವಾಗಿ ತಮ್ಮ ಸಮಯ ಮತ್ತು ತಮ್ಮ ಒಂದು ಕೆಲಸ ಕಾರ್ಯಗಳು ಮುಡುಪಾಗಿಡಕ್ಕೆ ಟೈಮ್ ಸಾಲವಲ್ದು. ಅವ್ರಿಗೆ 365 ದಿವಸ ಟೈಮ್ ಅವ್ರಿಗೆ ಸಾಲವಲ್ದು. ನಮಗೂ 365 ದಿವಸ ಟೈಮ್ ಅದಾವೆ, ಇನ್ನು ಅವ್ರಿಗೂ 365 ದಿವಸ ಟೈಮ್ ಅದಾವೆ. ಅವ್ರಿಗೆ ಆ ಟೈಮ್ ಸಾಲವಲ್ದು. ನಮ್ಮಲ್ಲಿ ಏನಾಗುತ್ತೆ, ನಮ್ಮ ದೇಶದೊಳಗೆ ಎಲ್ಲ ಪ್ರಕಾರದ ರಜೆಗಳು. ಇನ್ನೊಂದು ಸ್ವಲ್ಪ ಮುಂದುವರೆದು ಮಾತಾಡಿದ್ವು ಅಂದ್ರೆ, ರಜೆಗಳು ಬರೋದ ಮಜಾ ಮಾಡಾಕ, ರಜೆಗಳು ಇರೋದ ಮಜಾ ಮಾಡಾಕ ಅಂತಂದು ನಮ್ಮ ದೇಶದೊಳಗೆ ಒಂದು ಸೇರ್ಕೊಂಡು ಬಿಟ್ಟೈತಿ ತಲೆಯೊಳಗೆ. ಸರ್ಕಾರಿ ರಜೆಗಳು ಇರ್ತಾವಲ್ಲ, ಅಲ್ಲಿ ರಜೆ ಕೊಡೋಂಗಿಲ್ಲ. ಅಲ್ಲಿ ಇವತ್ತು ಗಾಂಧಿ ಜಯಂತಿ ಐತಿ, 8 ತಾಸಿಂದ ನಮ್ದು ಇವತ್ತು ಡ್ಯೂಟಿ ಇತ್ತಪ್ಪ ಅಂತಂದ್ರೆ ಎಕ್ಸ್ಟ್ರಾ 2 ತಾಸು ನಾವು ಡ್ಯೂಟಿ ಮಾಡೋಣ ಅಂತ ಅನ್ಕೋತಾರಲ್ಲೇ, ಜಾಸ್ತಿ ಡೆಡಿಕೇಟ್ ಮಾಡ್ತಾರ. ಇವತ್ತು ವಿಶೇಷ ದಿನ. ಜನರಲ್ಲಾಗಿ ಏನು ದಿನಗಳು ಬರ್ತಾವಲ್ಲ, ಜನರಲ್ಲಾಗಿ ಡ್ಯೂಟಿ ಮಾಡಿದ್ರಂದ್ರೆ ಯಾವ ಜಯಂತಿಗಳು ಬರ್ತಾವೆ. ಬರೀ ಗಾಂಧಿ ಜಯಂತಿ ಅಲ್ಲ, ಗಾಂಧಿ ಜಯಂತಿ ನಮ್ಮ ದೇಶಕ್ಕೆ ಇರೋದು. ಅದೇ ಥರ ಅವ್ರ ಕಡೆನೂ ಕೆಲವೊಂದಿಷ್ಟು ರಾಷ್ಟ್ರಪಿತ ಅಂತಿರ್ತಾರೆ, ರಾಷ್ಟ್ರಮಹಾ ಅಂತಿರ್ತಾರೆ. ಅವರು ಆಯಾ ಸಮಯಕ್ಕೆ ತಕ್ಕಂತೆ ಯಾರ್ಯಾರು ಏನೇನು ಡೆಡಿಕೇಶನ್ ಕೊಟ್ಟಿರ್ತಾರೆ ದೇಶಕ್ಕೋಸ್ಕರ, ಅವ್ರಿಗೆ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರೇನು ದಿನಾಚರಣೆಗಳು ಆಚರಣೆ ಮಾಡ್ತಾರಲ್ಲ, ಆ ಆಚರಣೆ ಒಳಗೆ ಅವರು ಎಕ್ಸ್ಟ್ರಾ ದುಡಿತಾರ, ದೇಶಕ್ಕೋಸ್ಕರ ದುಡಿತಾರ. ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ ಜಪಾನ್. ಎಷ್ಟರ ಮಟ್ಟಿಗೆ ಜಪಾನ್ ಒಳಗೆ ಟೈಮ್ ಸಾಲವಲ್ದು ಅಂತಂದ್ರೆ, ಇತಿಹಾಸನ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅಲ್ಲಿ ಭೂಕಂಪಗಳು ಆಗ್ತಾವೆ. ಆದರೂ ಅವ್ರು ಮತ್ತೆ ಮ್ಯಾಲೆ ಬರ್ತಾರೆ, ಮತ್ತೆ ಹುಡುಕೊಂತಾರೆ ಅಂತಂದ್ರೆ ಅವ್ರ ಡೆಡಿಕೇಶನ್ ಏನು ಅನ್ನೋದು ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳಕತ್ತೀವಿ. ಇವೆಲ್ಲ ನಮ್ಮ ದೇಶದೊಳಗೆ ಏನು ಮಾಡ್ತಾರಲ್ಲ ಸರ್ಕಾರಿ ರಜೆಗಳು ಅಂತೇಳಿ, ಇದು ನ್ಯಾಷನಲ್ ವೇಸ್ಟ್. ಇದು ಯಾಕೆ ರಜೆ ಕೊಡ್ತೀರಿ? 365 ದಿವಸ ಒಂದು ವರ್ಷಕ್ಕಿತ್ತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ರಜೆಗಳೇ ಇರ್ತಾವೆ. ಇನ್ನು ಶನಿವಾರ ಬೇರೆ, 4ನೇ ಶನಿವಾರ ಬೇರೆ, ಮತ್ತು ಪ್ರತಿ ರವಿವಾರ ಬೇರೆ. ಅದನ್ನು ಸ್ವಲ್ಪ ನಾವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿದಾಗ, ಈ ಸಾರ್ವಜನಿಕ ಜೀವನದೊಳಗೆ ಸಂಡೇ ಅನ್ನೋದು ರಜೆ ಐತಾ? 4th ಸ್ಯಾಟರ್ಡೆ ಅನ್ನೋದು ರಜೆ ಐತಾ? ಈ ದುಡಿಯೋ ವರ್ಗ, ರೈತಾಪಿ ವರ್ಗ, ಇವ್ರಿಗೆ ರಜೆ ಐತಾನ? ಇವರು ರಜೆ ಕೊಟ್ರಂದ್ರೆ ಏನಾಗುತ್ತೆ? ಜಯಂತಿಗಳು ಇರಬೇಕು, ರಜಾ ಕೊಟ್ಟು ಮಜಾ ಮಾಡೋಕ್ಕೆ ಜಯಂತಿಗಳು ಆಗಬಾರ್ದು. ಇನ್ನೊಂದು ದುರಂತ ಏನಪ್ಪ ಅಂತಂದ್ರೆ,
ಆಗಲ್ಲಿ ಹೇಳಿದ್ನಲ್ಲ 365 ದಿವಸದೊಳಗೆ ಹೆಚ್ಚು ಕಡಿಮೆ ಅರ್ಧ ವರ್ಷ ಬರೀ ರಜೆಗಳು, ಜಯಂತಿಗಳು, 4th ಸಾಟರ್ಡೆ, ಸಂಡೇ ಅಂತಲೂ ಹೋಗ್ತೈತಿ. ಈ ಥರದ ರಜೆಗಳು ಹೋಗಬೇಕು. ಈ ಜಯಂತಿ ಅನ್ನೋ ನೆಪದೊಳಗೆ ಸರ್ಕಾರಿ ರಜೆಗಳನ್ನು ತೆಗೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ರೈತಾಪಿ ವರ್ಗ ಅಂತ ಇರ್ತೈತಿ, ದುಡಿಯೋ ವರ್ಗ ಇರ್ತೈತಿ, ಅವರೆಲ್ಲ ಸೆಕೆಂಡ್ ಸಾಟರ್ಡೆ ಮತ್ತು ಸಂಡೇ ಕಚೇರಿಗಳು ಬಂದು ಅಂತ ಅಂದ್ಕೊಂಡಾಗ, ಸರ್ಕಾರಿ ರಜೆ ಅಂದ್ಕೊಂಡಾಗ, ಜಯಂತಿ ಇರೋದಕ್ಕೋಸ್ಕರ ರಜೆ ಅಂತ ಅಂದಾಗ ದುಡಿಯೋ ವರ್ಗಕ್ಕೆ ಎಷ್ಟು ತೊಂದರೆ ಆಗುತ್ತೆ. ಆ ಒಂದು ನಿಟ್ಟೊಳಗೆ ನಾವು ಯೋಚನೆ ಮಾಡಿದ್ವಿ. ಹೀಗಾಗಿ ಜಯಂತಿಗಳನ್ನು ಮಾಡ್ರಿ. ಜಯಂತಿಗಳನ್ನು ಮಾಡೋ ಮುಖಾಂತರ ಅವರ ಆದರ್ಶನ ನಾವು ನೆನಪು ಮಾಡ್ಕೋತ ಈ ನ್ಯಾಷನಲ್ ವೇಸ್ಟ್ ಏನು ಆಗ್ತೈತಲ್ಲ, ಈ ರಜಾ ವಿತ್ ಮಜಾ, ರಜೆ ಕೊಡೋದ್ರಿಂದ ಎಲ್ಲರೂ ಮಜಾ ಮಾಡ್ತಾರೆ ಹೊರತು ದೇಶಕ್ಕೆ ಏನೂ ಅವ್ರ ಕಡೆಯಿಂದ ಕೊಡುಗೆ ಆಗಂಗಿಲ್ಲ. ಇಲ್ಲೇ ಜಯಂತಿಗಳು ದೇಶಕ್ಕೆ ಕೊಡೋ ಕೊಡುಗೆ ಆಗಬೇಕು ಹೊರತು ರಜಾ ಕೊಟ್ಟು ಮಜಾ ಮಾಡ್ರಿ ಅಂತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾತಾಡಬೇಕಾಗತ್ತಂತ ಹೇಳ್ತಾ, ನಿಮಗೇನಾದರೂ ಈ ಒಂದು ಸುದ್ದಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರೆ ಮುಕ್ತವಾಗಿ ಹಂಚ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ